ಬ್ರೇಕ್ಗಿಂತ ಮುಂಚೆ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ನಟರಾಜ್ ಗೌಡ್ರು ಬದಲಾವಣೆ ಅಂತೂ ಆಗೇ ಆಗತ್ತೆ. ರಾಜ್ಯ ಕಾಂಗ್ರೆಸ್ ಅಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ. ಅದು ನೆಕ್ಸ್ಟ್ ಮಂತ್ ಬೇಕಾದರೂ ಆಗಬಹುದು, 8 ದಿನದಲ್ಲಿ ಬೇಕಾದರೂ ಆಗಬಹುದು, ಅಥವಾ ಮುಂದಿನ ವರ್ಷನಾದರೂ ಆಗಬಹುದು. ಒಟ್ಟು ಆಗೇ ಆಗತ್ತೆ ಅಂತ ಹೇಳಿ. ಇನ್ನು ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರಾದಂತಹ ಚಂದ್ರಶೇಖರ್ ಅವರಿದ್ದಾರೆ. ಚಂದ್ರಶೇಖರ್ ಅವರೇ, ಈಗ ಆಗ್ತಾ ಇರುವಂತಹ ಕಾಂಗ್ರೆಸ್ನ ಬೆಳವಣಿಗೆಗಳು ಬಹಳ ಬಲವಾಗಿ ಕೇಳಿಬರ್ತಾ ಇರುವಂತಹ ವಿಚಾರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ. ಇದು ಕಾಂಗ್ರೆಸ್ ಅಲ್ಲಿ. ಮತ್ತೊಂದು ಕಡೆ ನಿಮ್ಮ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು. ಈಗ ಒಟ್ಟಾರೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಾ? ನಮಸ್ತೆ ಪೂರ್ಣಿಮಾ. ನಮಸ್ತೆ ನಮಸ್ತೆ. ನೋಡಿ, ಇಡೀ ರಾಜ್ಯ ದಿವಾಳಿ ಎದ್ದೋಗಿದೆ. 1000ಕ್ಕೂ ಹೆಚ್ಚು ಜನ ರೈತಗಳ ಆತ್ಮಹತ್ಯೆ ಆಗಿದೆ. ಊರಲ್ಲೂ ಗ್ರಾಮದಲ್ಲಿ ಹೆಣ್ಮಕ್ಳ ಅತ್ಯಾಚಾರಗಳು ನಡೀತಾ ಇದೆ. ಪುಂಡರು, ಪೋಖ್ರಿಗಳು, ದೇಶದ್ರೋಹಿಗಳು ರಸ್ತೆಗಳು, ಸ್ಟೇಷನ್ಗಳಿಗೆ ಬೆಂಕಿ ಇಡ್ತಾ ಇದಾರೆ, ಸ್ಟೇಷನ್ಗಳಿಗೆ ಕಲ್ಲೊಡಿತಾ ಇದಾರೆ. ಎಲ್ಲೋ ಒಂದು ಡೆವಲಪ್ಮೆಂಟ್ ನಡೀತಿಲ್ಲ. ಕುಡಿಯೋ ನೀರಿಗೆ ಹಾಹಾಕಾರ ಆಗ್ಲೇ ಶುರುವಾಗಿದೆ. ಇಡೀ ರಾಜ್ಯ ನರಕ ಆಗೋಗಿದೆ. ಹೇಳ್ತಾ ಇದೀನಲ್ಲ, ದಿವಾಳಿ ಎದ್ದೋಗಿರ್ತಕ್ಕಂಥ ರಾಜ್ಯನ ಕೊಟ್ಟಿರ್ತಕ್ಕಂಥ ಇವರು ರಾಜ್ಯವನ್ನ ನೋಡ್ಕೊಳ್ಳೋದ್ ಬಿಟ್ಬಿಟ್ಟು ಮಾನ ಮರ್ಯಾದೆ ಇಲ್ಲದೆ ದಿವಸ ಕುರ್ಚಿ ಅಂತ ಸಾಯ್ತಾರಲ್ರಿ. ಏನ್ ದೊಡ್ಡ ರೋಗ ಬಂದಿದ್ದಾರೆ ಈ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? 136 ಸೀಟ್ ಗೆಲ್ಸಿದಾರೆ ಜನ. ನೆಟ್ಟಿಗೆ ರಾಜ್ಯ ಆಡೋದ್ ಬಿಟ್ಬಿಟ್ಟು ಅವನಿಗೆ ನಾನು ಇಳಿಸ್ತೀನಿ, ನನ್ನನ್ನು ಅವನು ಇಳಿಸ್ತೀನಿ, ಸಿಎಂ ಗೆ ಇವ್ರ್ಯಾರೋ ಟವಲ್ ಆಗ್ತಾರಂತೆ, ಕೆಪಿಸಿಸಿ ಅಧ್ಯಕ್ಷಿಗೆ ಇನ್ನೊಬ್ರು ಯಾರೋ ಕಾಲು ಹಿಡಿತಾರಂತೆ. ಮಾನ ಮರ್ಯಾದೆ ಇದೆಯೇನ್ರಿ ಇವ್ರಿಗೆ? ನಾಚಿಕೆ ಆಗಲ್ವಾ ಇವ್ರಿಗೆ? ನಟರಾಜ್ ಗೌಡ್ರೆ, ಆಡಳಿತ ಕೊಡ್ಬೇಕು, ರಾಜ್ಯಾಡಳಿತ ಕೊಡ್ಬೇಕು. ಕೇಳೋಣ ಇರಿ. ಚಂದ್ರಶೇಖರ್ ಅವರೇ, ನಟರಾಜ್ ಗೌಡ್ರು ರಿಯಾಕ್ಷನ್ ಕೇಳೋಣ ಇರಿ. ಪೂರ್ಣಿಮಾ, ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಭ್ರಷ್ಟ, ದುಷ್ಟ, ಕನಿಷ್ಠ, ಅನಿಷ್ಟ, ಬಚ್ಚ ಅಂತ ಬೈತಾ ಇದ್ದಾರೆ. ಯಾಕಂದ್ರೆ ಬಿಜೆಪಿಯ ಶಾಸಕರುಗಳು, ನಾವಲ್ಲ, ಬಿಜೆಪಿಯ ಶಾಸಕರುಗಳೇ ಬೈತಾ ಇದ್ದಾರೆ. ಅವ್ರ ಮನೇಲಿ ಅತ್ಯಾಚಾರಿಗಳು, ಅನಾಚಾರಿಗಳು, ಅವ್ಯವಹಾರ ಮಾಡೋರು, ಭ್ರಷ್ಟಾಚಾರ ಮಾಡೋರು, ದರೋಡೆಕೋರರು, ಲೂಟಿಕೋರರು, ಕ್ಯಾಶ್ ಅಲ್ಲಿ ಚೆಕ್ ಲಂಚ ತಗೊಳ್ಳೋರು, ಚೆಕ್ ಅಲ್ಲಿ ಲಂಚ ತಗೊಳ್ಳೋರು, RTGS ಲಂಚ ತಗೊಳ್ಳೋರು ತಂಡೋಪದಂಡವಾಗಿ ತುಂಬಿ ತುಳುಕ್ತಾ ಇದ್ದಾರೆ. ಅದನ್ನ ಶುದ್ಧೀಕರಣ ಮಾಡ್ಬೇಕಾಗ್ತಾ ಇಲ್ಲ ಅವ್ರ ಕೈನಲ್ಲಿ. ಇವರು ಬೇರೆ ಪಕ್ಷದವರು, ಬೇರೆ ಸರ್ಕಾರ ಅವರು ಆಡಳಿತ ಮಾಡ್ಬೇಕಾದ್ರೆ ಭ್ರಷ್ಟಾಚಾರ. ಇವರು ಯಡಿಯೂರಪ್ಪ ಸರ್ಕಾರ ಒಂದು ಮಾಡಿದಾಗ 12 ಜನ ಮಂತ್ರಿಗಳ ಮೇಲೆ ಕೇಸ್ ಇತ್ತು. ಅವರು ಎರಡನೇ ಅಧಿಕಾರಕ್ಕೆ ಬಂದ 12 ಜನ ಮಂತ್ರಿಗಳ ಮೇಲೆ ಕೇಸ್ ಇತ್ತು. 22 ಗಂಭೀರ ಪ್ರಕರಣದ ಭ್ರಷ್ಟಾಚಾರ ಪ್ರಕರಣಗಳು ಮಾಡಿದ್ರು ಕೇವಲ 3.5 ವರ್ಷಗಳಲ್ಲಿ. ಇಂತಹ ಬಿಜೆಪಿ ಮೇಲೆ ಆರೋಪ ಮಾಡೋದು ಹಾಸ್ಯಾಸ್ಪದ. ಆಮೇಲೆ ನೋಡ್ರಿ, ಈ ಸಣ್ಣ ಪುಟ್ಟ ಇದಿರ್ತವಲ್ಲ, ಇದು ಕ್ರೈಮ್ ರೇಟ್ ಬೇರೆ ರಾಜ್ಯ, ಉತ್ತರ ಪ್ರದೇಶ, ಗುಜರಾತ್ ಕಂಪೇರ್ ಮಾಡ್ಕೊಂಡ್ರೆ ಕರ್ನಾಟಕ ದಿ ಬೆಸ್ಟ್. ಕಂಪೇರ್ ಮಾಡಿದ್ರೆ ನಾವು ಸೇಫ್ ಆಗಿದ್ದೀವಿ, ರಾಜ್ಯ ಸೇಫ್ ಆಗಿದೆ. ಆಮೇಲೆ ಇಲ್ಲಿ ಆಡಳಿತ ಕೂಡ ಚೆನ್ನಾಗಿದೆ, ಗೃಹ ಇಲಾಖೆ ಕೂಡ ಕೆಲಸ ಚೆನ್ನಾಗಿ ಮಾಡ್ತಾ ಇದೆ. ಇವರು ಯಾವುದೋ ಒಂದೊಂದು ಕೇಸ್ಗಳನ್ನ ತೆಗೆದುಕೊಂಡು ದೊಡ್ಡ ಮಟ್ಟದಲ್ಲಿ ಬೊಮ್ಮೆ ಹೊಡಿತಿದೆಲ್ಲ, ಅದು ಹಾಸ್ಯಾಸ್ಪದ. ಈ ಮೊದಲು ಇವರು ವಿರೋಧ ಪಕ್ಷವಾಗಿ ಜವಾಬ್ದಾರಿಯಿಂದ ನಡ್ಕೊಳಕ್ ಹೇಳಿ ಇವ್ರಿಗೆ. ವಿರೋಧ ಪಕ್ಷವಾಗಿ, ಯಾಕಂದ್ರೆ ಕೇಂದ್ರ ಸರ್ಕಾರ ನಮಗೆ ತಾರತಮ್ಯ ಮಾಡ್ತಾ ಇದೆ. ನಮ್ಗೆ ತೆರಿಗೆ ದುಡ್ಡು ಕೊಟ್ಟಿಲ್ಲ, ನಮ್ಗೆ ಅನುದಾನ ಕೊಟ್ಟಿಲ್ಲ, ನಾವು ಪಾಲ್ ಕೊಟ್ಟಿಲ್ಲ, ಯೋಜನೆ ದುಡ್ಡು ಕೊಟ್ಟಿಲ್ಲ. ನಾಡ ದ್ರೋಹಿಗಳಾಗಿದ್ದಾರೆ ಬಿಜೆಪಿಯ ಸಂಸದರುಗಳು. ನಾಪತ್ತೆ ಆಗಿದ್ದಾರೆ, ಯಾವುದೋ ಬಿಲ್ಗಳೆಲ್ಲ ಅಡಿಕೊಂಡ್ಬಿಟ್ಟಿದ್ದಾರೆ. ಇಂತಹ ಬಿಜೆಪಿ ಸಂಸದರನ್ನ ಇಲ್ಲಿಂದ ಆಯ್ಕೆ ಮಾಡಿ ಅವ್ರನ್ನ ಸಚಿವರು ಮಾಡಿದಿರಲ್ಲ, ಅವರೆಲ್ಲ ಕಡ್ಕೊಂಡ್ ಬಂದು ನದಿ ರಸ್ತೆ ಮಾಡಬೇಕಾಗಿದೆ. ಜನ ಚೀತು ಅಂತ ಜನ ರಸ್ತೆಯಲ್ಲಿ ಬಿಜೆಪಿ ಸಂಸದರನ್ನ, ಕೇಂದ್ರ ಸರ್ಕಾರವನ್ನ ಚೀತು ಅಂತ ಮುಗಿತಾ ಇದ್ದಾರೆ ಜನ. ನಟರಾಜ್ ಗೌಡ್ರೆ, ಈಗಿರ್ಬೇಕಾದ್ರೆ ಬಿಜೆಪಿಯವರು ಅವ್ರದನ್ನ ನೋಡ್ಕೊಳ್ಳಿ. ಬಿಜೆಪಿಯವರು ರಾಜ್ಯಕ್ಕೆ ನೋಡ್ಕೊಳ್ಳಿ ಅಂದ್ರೆ ರಾಜ್ಯದ ಅಭಿವೃದ್ಧಿ ಹೆಂಗಾಗುತ್ತೆ ಅಂತ ಹೇಳಿ. ನಟರಾಜ್ ಗೌಡ್ರೆ, ಈಗ ನೀವು ಅವ್ರದನ್ನ ನೋಡ್ಕೊಳ್ಳಿ ಅಂತೀರಾ, ಅವರು ನಿಮ್ದನ್ನ ನೋಡ್ಕೊಳ್ಳಿ, ನಿಮ್ದೇನೆ ಹಾಸು ಹೋಗ್ತಾ ಇದೆ, ನಮ್ಗೇನ್ ಹೇಳ್ತೀರಾ ಅಂತಾರೆ. ಅಂದ್ರೆ ರಾಜ್ಯದ ಅಭಿವೃದ್ಧಿ ಹೆಂಗಾಗುತ್ತೆ? ಅವರ ಪಕ್ಷ ಕೂಡ ದಟ್ಟ ದರಿದ್ರದಿಂದ ಕೂತಿದೆ, ಅವರ ಆಡಳಿತ ಕೂಡ ದಟ್ಟ ದರಿದ್ರದಿಂದ ಕೂತಿತ್ತು. ಕೇಂದ್ರ ಸರ್ಕಾರ ಕೂಡ ರಾಜ್ಯವನ್ನ ಮಾತಾಡಕ್ಕೆ ಅವಕಾಶ ಕೊಡಿ. ಈಗ ದಾಳಿಕೋರಿದ್ರಲ್ಲ, ಗಜ್ನಿ ಮಹಮ್ಮದ್, ಗೋರಿ ನಟರಾಜ್ ಗೌಡ್ರೆ ಚಂದ್ರಶೇಖರ್ ಅವ್ರು ಮಾತಾಡ್ಲಿ. ಆಯ್ತು, ಅದನ್ನ ಲೂಟಿ ಮಾಡ್ಕೊಂಡು ಬರ್ತಾರೆ ಗಜ್ನಿ ಮಹಮ್ಮದ್, ಗೋರಿ ಮಹಮ್ಮದ್ ತರ. ನಟರಾಜ್ ಗೌಡ್ರೆ ನಟರಾಜ್ ಗೌಡ್ರೆ ಇರಿ, 1 ನಿಮಿಷ ಮಾತಾಡ್ಲಿ. ಚಂದ್ರಶೇಖರ್ ಅವರೇ ಹೇಳಿ. ರಾಜ್ಯನ ಬರ್ಬಾದ್ ಮಾಡಾಯ್ತು, ರಾಜ್ಯನ ದಿವಾಳಿ ಮಾಡಾಯ್ತು, ಭ್ರಷ್ಟಾಚಾರದಲ್ಲಿ ಮುಗಿದೋಗಾಯ್ತು. ಇದು ನಾವ್ ಹೇಳ್ತಿಲ್ಲ, ಅವರ MLA ಮಿನಿಸ್ಟರ್ ನಟರಾಜ್ ಗೌಡ್ರೆ ಒಬ್ರು ಮಾತಾಡಿ. ಮಾತಿದ್ರೆ ಬಂದ್ ಹೇಳ್ತಾರಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ. ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ನಿಮ್ ಯೋಗ್ಯತೆ ಇದ್ರೆ ಕೇಂದ್ರ ಸರ್ಕಾರ ನಿಜವಾಗ್ಲೂ ಅನ್ಯಾಯ ಮಾಡಿ
ನಟರಾಜ್ ಗೌಡ್ರೆ floor of the house, on the floor of the house parliament ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ, ಒಂದೇ ಒಂದು ರೂಪಾಯಿ ಕೂಡ ಬಾಕಿ ಉಳಿದಿಲ್ಲ ಅಂತ ಹೇಳಿ. ನಟರಾಜ್ ಗೌಡ್ರೆ, 2004 ಚಂದ್ರಶೇಖರ್ ಅವರೇ, 2004 14 ಎಷ್ಟು ಕೊಟ್ಟಿದ್ದಲ್ಲ ಯುಪಿಎ ಸರ್ಕಾರ? ನಟರಾಜ್ ಗೌಡ್ರೆ ಒಂದ್ ನಿಮಿಷ ವಿಚಾರನ ಇಬ್ರು ಡೈವರ್ಟ್ ಮಾಡ್ಬೇಡಿ. ನಟರಾಜ್ ಗೌಡ್ರೆ, ಚಂದ್ರಶೇಖರ್ ಅವರೇ, ಅವ್ರು ಯೋಗ್ಯತೆ ಇಲ್ಲ, ಬರೀ ಸುಳ್ಳು ಹೇಳ್ಕೊಂಡು ಕೂತ್ಕೋಬೇಕಲ್ಲ. ನಟರಾಜ್ ಗೌಡ್ರೆ ಒಂದ್ ನಿಮಿಷ. ಚೆನ್ನಾಗಿರಿ, ದುಡಿತಾ ಇದೀವಿ, ಕಷ್ಟಪಟ್ಟು ನಾವು ತೆರಿಗೆ ಕೊಡ್ತಾ ಇದೀವಿ. ನಟರಾಜ್ ಗೌಡ್ರೆ ವಿಚಾರನ ಡೈವರ್ಟ್ ಮಾಡಬೇಡಿ. ಕಾಂಗ್ರೆಸ್ ಜನಗಳಿಗೂ ನಟರಾಜ್ ಗೌಡ್ರೆ, ಚಂದ್ರಶೇಖರ್ ಅವರೇ, ಬಂದಿದ್ರೆ ಬಿಜೆಪಿ ನಾಯಕರುಗಳಿಗೆ ಹೇಳಿ ರಾಜ್ಯಕ್ಕೆ ಏನ್ ಕೊಟ್ಟಿದ್ದೀರಾ ಅಂತ. ನೀವು ಮ್ಯೂಟ್ ಮಾಡ್ರಿ. ನಟರಾಜ್ ಗೌಡ್ರೆ ಒಂದ್ ನಿಮಿಷ. ನಟರಾಜ್ ಗೌಡ್ರೆ ಒಂದ್ ನಿಮಿಷ. ಚಂದ್ರಶೇಖರ್ ಅವ್ರು ಮಾತಾಡ್ತಿದ್ದಾರೆ, ಒಂದ್ ನಿಮಿಷ ಟೈಮ್ ಕೊಡೋಣ ಅವರಿಗೆ. ಮಾತಾಡಿ ಚಂದ್ರಶೇಖರ್ ಅವರೇ. ಬಡ್ಕೊಂಡು ಕೇಳಿ ಅವ್ರಿಗೆ ಇನ್ನೊಂದು ಸ್ವಲ್ಪ ಹೊತ್ತು, ಅರ್ಧ ಗಂಟೆ ಸೆನ್ಸ್ ಬೇಡವಾ? ಆಯ್ತು, ಈ ಒಂದ್ ನಿಮಿಷ ಚಂದ್ರಶೇಖರ್ ಅವರೇ ಒಂದ್ ನಿಮಿಷ ನೀವು ಮಾತಾಡಿ. ನಟರಾಜ್ ಗೌಡ್ರೆ ಒಂದ್ ನಿಮಿಷ, ಅವ್ರೇನ್ ಹೇಳ್ತಾರೆ ದಯವಿಟ್ಟು ಕೇಳಿ. ಇಬ್ರು ಮಾತಾಡ್ತಿದ್ರೆ ಏನು ಅರ್ಥ ಆಗಲ್ಲ, ಏನು ಕೇಳಿಸಲ್ಲ. ಚಂದ್ರಶೇಖರ್ ಅವರೇ ಹೇಳಿ ನೀವು. ಯಾವ ರೀತಿ ಕೇಜ್ರಿವಾಲ್ ಅವ್ರ ಜೀವನ ಹಾಳು ಮಾಡ್ಕೊಂಡು LG ನನಗೆ ಕೆಲಸ ಮಾಡಕ್ ಬಿಡ್ತಿಲ್ಲ, ಮೋದಿ ನನಗೆ ಕೆಲಸ ಮಾಡಕ್ ಬಿಡ್ತಿಲ್ಲ ಅಂತ ಸುಳ್ಳು ಹಚ್ಚಿ ಸುಳ್ಳು ಹೇಳಿ ಹೇಳಿ ಜನ ಇವತ್ತು ಎಲ್ಲಿ ಬಿಟ್ಟಿದ್ದಾರೆ ಹೇಳಿ? ಅಲ್ಲಿಗೆ ಬಿಟ್ಟಿದ್ದಾರೆ. ಈ ಕಾಂಗ್ರೆಸ್ ವ್ಯವಸ್ಥೆನೇ ಇವ್ರ ಯೋಗ್ಯತೆಗೆ ಮಾತಿದ್ರೆ ಮೋದಿ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಮೋದಿ ಸರ್ಕಾರ ನಿಮ್ ಯೋಗ್ಯತೆಗೆ ಆಳಕ್ ಬರ್ಲಿಲ್ಲ ಅಂತ ಹೇಳಿದ್ರೆ ಯಾಕೆ ಇದ್ದೀರಾ ಸರ್ಕಾರದಲ್ಲಿ? ರಾಜ್ಯ ಕಡೆಗೆ ಹೋಗಿ. ಒಂದೇ ಒಂದು ರೂಪಾಯಿ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿಲ್ಲ ಅಂತ ಹೇಳಿ ಆನ್ ದ ಫ್ಲೋರ್ ಅವ್ರಿಗೆ ಬಡ್ಕೋಬೇಡಿ ಅಂತ ಹೇಳಿದ್ರೆ ಅವ್ರಿಗೆ ಯಾಕೆ ಬಡ್ಕೊಳ್ತಾರೆ ಅವರು? ನಟರಾಜ್ ಗೌಡ್ರೆ, ಏನ್ ನಡೀತಾ ಇದೆ ಡಿಬೇಟ್ ಆಯ್ತು? ನಟರಾಜ್ ಗೌಡ್ರೆ ಸ್ವಲ್ಪ ಸತ್ಯನ ನಟರಾಜ್ ಗೌಡ್ರೆ, ಚಂದ್ರಶೇಖರ್ ಅವರು ಮುಗಿಸ್ಬಿಡ್ಲಿ ಇರಿ, ಒಂದೇ ನಿಮಿಷ. ಅವ್ರ ಮಾತಿಗೆ ನೀವು ಆನ್ಸರ್ ಮಾಡಿರಂತೆ, ಒಂದೇ ನಿಮಿಷ ಇರಿ. ನಟರಾಜ್ ಗೌಡ್ರೆ ಪ್ಲೀಸ್ ಒಂದೇ ನಿಮಿಷ ಹೋಲ್ಡ್ ಅಲ್ಲಿ ಇರಿ. ಚಂದ್ರಶೇಖರ್ ಅವರೇ ಮಾತಾಡಿ. ಹಾ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕಕ್ಕೆ 1 ರೂಪಾಯಿ ಕೂಡ ತೆರಿಗೆ ಬಾಕಿ ಇಲ್ಲ ಅಂತ ಹೇಳಿ ಫ್ಲೋರ್ ಆಫ್ ದ ಪಾರ್ಲಿಮೆಂಟ್ ಅಲ್ಲಿ ಯಾರು ನಿರ್ಮಲಾ ಸೀತಾರಾಮನ್ ಹೇಳಿದ್ರು, ಫೈನಾನ್ಸ್ ಮಿನಿಸ್ಟರ್ ಆನ್ ದ ರೆಕಾರ್ಡ್. ಸುಪ್ರೀಂ ಕೋರ್ಟ್ ಹೋಗ್ಲಿ, ಯಾಕೆ ಹೋಗಲ್ಲ? ಯಾಕೆ ಕೋರ್ಟ್ ಹೋಗಲ್ಲ? ಯಾಕೆ ಅಂತ ಹೇಳಿದ್ರೆ ಇವರ ಸರ್ಕಾರ ಏನ್ ಕೊಡ್ತಿತ್ತಲ್ಲ ಅದ್ರ 200ರಷ್ಟು ಪಾಲನ್ನ ಕೇಂದ್ರ ಸರ್ಕಾರ ಇವತ್ತು ಕೊಡ್ತಾ ಇದೆ. UPA ಸರ್ಕಾರ ಅವರು ಮುಳುಗೋಗಿ ಇಡೀ ದೇಶ ಲೂಟಿ ಮಾಡ್ಕೊಂಡು ಕರ್ನಾಟಕನ ಮುಳುಗ್ಸೋದ್ರಲ್ಲ, ಮೋದಿ ಅವರಾಗತ್ತಾರೆ ಆತರ ಮಾಡ್ತಾ ಇಲ್ಲ. ಅವರು ಕೊಟ್ಟಿದ್ದಂತಹ 200 ಪಟ್ಟು ಹೆಚ್ಚು ಹಣ ಮೋದಿ ಅವರು ಕೊಡ್ತಾ ಇದ್ದಾರೆ. ಮೋದಿ ಅವರು ಕೊಡ್ತಾ ಇದ್ದಾರೆ. ವಿಚಾರ ಡೈವರ್ಟ್ ಮಾಡೋದು ಬೇಡ. ಒಂದ್ ನಿಮಿಷ ಟೈಮ್ ಇಲ್ಲ, ಒಂದ್ ನಿಮಿಷ. ಚಂದ್ರಶೇಖರ್ ಅವರೇ ಇರಿ. ನಟರಾಜ್ ಗೌಡ್ರೆ ಒಂದ್ ನಿಮಿಷ ಇರಿ, ಟೈಮ್ ಇಲ್ಲ. ವಿಚಾರ ಡೈವರ್ಟ್ ಮಾಡಬೇಡಿ. ಈಗ ಏನ್ ಆಗ್ತಾ ಇದೆ ಸದ್ಯ ಪ್ರೆಸೆಂಟ್ ರಾಜ್ಯದಲ್ಲಿ, ರಾಜ್ಯ ರಾಜಕೀಯದಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದೆ ಅದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ನಟರಾಜ್ ಗೌಡ್ರೆ, ಇಲ್ಲಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಒಂದು ಮಾತು ಹೇಳಿದ್ರು KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ. ಅದ್ರ ಬಗ್ಗೆ ಏನು ಹೇಳ್ತಾರೆ ಸಿದ್ದರಾಮಯ್ಯ ಆಪ್ತ ಬಣದವರು, ಅದು AICCಗೆ ಬಿಟ್ಟಂತಹ ವಿಚಾರ ಅಂತಾರೆ. ಆದರೆ CM ಬದಲಾವಣೆ ವಿಚಾರದಲ್ಲಿ ಏನು ಮಾತನಾಡ್ತಾರೆ, ಪೂರ್ಣಾವಧಿ CM ಸಿದ್ದರಾಮಯ್ಯ ಅವರೇ ಆಗ್ತಾರೆ ಅಂತಾರೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಟರಾಜ್ ಗೌಡ್ರೆ, ರಾಜ್ಯದ ಜನರಿಗೆ ಟಾರ್ಗೆಟ್ ಇಲ್ಲಿ DCM DK ಶಿವಕುಮಾರ್ ಅವರನ್ನ ಬೇಕಂತನೇ ಟಾರ್ಗೆಟ್ ಮಾಡ್ತಾ ಇದೆ CM ಆಪ್ತ ಬಣ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದಕ್ಕೇನು ಹೇಳ್ತೀರಾ? ಇಲ್ಲ ನೋಡಿ, ಯಾರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವ್ರನ್ನ ಮಾನ್ಯ DK ಶಿವಕುಮಾರ್ನ ಟಾರ್ಗೆಟ್ ಮಾಡಿದ್ದು ಬಿಜೆಪಿ ಅವರು. ED IT ಬಿಟ್ಟು ಟಾರ್ಗೆಟ್ ಮಾಡಿ ಜೈಲ್ಗೆ ಹಾಕಿದ್ರು ಅವರು. ಆದ್ರೆ ರಾಜ್ಯದಲ್ಲಿ ಏನಾಗಿದೆ, ರಾಜ್ಯದಲ್ಲಿ ನಾವು KPCC ಅಧ್ಯಕ್ಷರು ಕೂಡ ಬದಲಾವಣೆ ಆಗೋದು AICC ತೀರ್ಮಾನ ಮಾಡುತ್ತೆ. ಮುಖ್ಯಮಂತ್ರಿಯ ಏನಾದ್ರು ಬದಲಾವಣೆ ಇದ್ರೆ ಅದು ಶಾಸಕಾಂಗ ಪಕ್ಷ ಮತ್ತೆ AICC ತೀರ್ಮಾನ ಅಲ್ಲ, AICC ತೀರ್ಮಾನ ಮಾಡುತ್ತೆ. ಯಾವ ಚರ್ಚೆಗೂ ಆಸ್ಪದ ಇಲ್ಲ. ಸಿದ್ದರಾಮಯ್ಯ ಆಪ್ತ ಬಣ ತೀರ್ಮಾನ ಮಾಡಿದ್ಯಲ್ಲ, ಈಗ ಅದಕ್ಕೇನ್ ಹೇಳ್ತೀರಾ? ಇಲ್ಲ, ಸಿದ್ದರಾಮಯ್ಯ ಆಪ್ತ ಬಣ ಇವತ್ತಿನ ಹೇಳಿಕೆಗಳನ್ನ ನೀವು ಕೂಡ ಗಮನಿಸಿರ್ತೀರಾ. ಆಪ್ತ ಬಣ, DK ಶಿವಕುಮಾರ್ ಆಪ್ತ ಬಣ ಅಂತ ಯಾವುದೂ ಇಲ್ಲ. ಎಲ್ಲರೂ ಒಂದೇ. ನಾವು ಸರ್ಕಾರವಾಗಿ ಒಟ್ಟಾಗಿ ಕೆಲಸ ಮಾಡ್ತಾ ಇದೀವಿ, ಪಕ್ಷವಾಗಿ ಒಟ್ಟಾಗಿ ಕೆಲಸ ಮಾಡ್ತಾ ಇದೀವಿ. ಬಿಜೆಪಿ ಅವರೇ ಆದಿ ಬೀದಿನಲ್ಲಿ ನೀನು ಬಚ್ಚ, ನೀನು ಲುಚ್ಚ ಅಂತ ಜಗಳ ಆಡ್ಕೊತಾರೆ. ಅವರು ನಮ್ಮಲ್ಲಿ ಯಾವ ರೀತಿಯ ಗೊಂದಲನೂ ಇಲ್ಲ, ಭಿನ್ನಮತನೂ ಇಲ್ಲ. ಆಮೇಲೆ ಅಧ್ಯಕ್ಷರ ಬದಲಾವಣೆ ಕೂಡ AICC ನಡೀತಾ ಇರೋದು ಯಾವ್ದು ಗೊಂದಲ ಅಲ್ಲ ಅಂತ ಹೇಳ್ತೀರಾ? ಈಗ ಏನು ಬೆಳವಣಿಗೆಗಳಾಗ್ತಾ ಇದೆ ಯಾವುದು ಕೂಡ ಗೊಂದಲ ಅಲ್ಲ ಅಂತ ಹೇಳ್ತಾ ಇರೋದು ನೀವು ನಟರಾಜ್ ಗೌಡ್ರೆ? ಗೊಂದಲ ಏನಿಲ್ಲ. ಇದು ಸರ್ವೇ ಸಾಮಾನ್ಯವಾಗಿ KPCC ಅಧ್ಯಕ್ಷರ ಬದಲಾವಣೆ, ಕಮಿಟಿಗಳ ಬದಲಾವಣೆ. ಯಾಕಂದ್ರೆ ಯಾರು ಶಾಶ್ವತವಾದ ಪದಾಧಿಕಾರಿಗಳಲ್ಲ, ನಮ್ಗೂ ಕೂಡ ಒಂದು ಬದಲಾವಣೆಗಳು ಆಗ್ತಾನೆ ಇರ್ತವೆ ಯಾವಾಗ್ಲೂ. ಸೊ ಆತರ ಬದಲಾವಣೆ KPCC ಒಮ್ಮತ ಇಲ್ವಲ್ಲ,
ಅದರಲ್ಲಿ ಒಮ್ಮತ ಇಲ್ವಲ್ಲ, ಇಲ್ಲ, ಅದ್ರಾಗ ಏನು ಅದಕ್ಕಾಗಿ ಒಮ್ಮತ ಇಷ್ಟೆಲ್ಲ ಆಗಿಲ್ಲ, ಇದಾಗ್ತಾ AICC ಇರೋದು. ತೀರ್ಮಾನ ಮಾಡುತ್ತೆ ಅದು. ಅದು AICC ತೀರ್ಮಾನ ಮಾಡುತ್ತೆ. ಸಂಘಟನೆಗೆ ಯಾವ ಇರಿ, ರೀತಿ ಬದಲಾವಣೆ ಚಂದ್ರಶೇಖರ್ ಅವರೇ ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆಯ್ತು. ನಟರಾಜ್ ಗೌಡ್ರೆ ಟೈಮ್ ಆಯ್ತು. ಆಯ್ತಾ, ಸಮಾಧಾನ ಮಾಡ್ಕೊಳಕ್ ಹೇಳಿ. ಈಗ ನಮ್ ಕಡೆ ಹಳ್ಳಿಗಳ ಕಡೆ ಒಂದ್ ಮಾತು ಹೇಳ್ತಾರೆ, ಹಂದಿನ ತರ ಕಚ್ಚಾಡೋದು ಅಂತ ಹೇಳಿ. ಮೋಸ್ಟ್ಲಿ ಕಾಂಗ್ರೆಸ್ ಅವ್ರನ್ನ ನೋಡ್ಬಿಟ್ಟೇನೆ ಆ ಪದ ಬಂದಿದ್ದು ನೋಡಿ. ಕೆಲವೇ ತಿಂಗಳ ಕೆಳಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಹೇಳಿದ್ರು, ನಮ್ಮ AICC ಇದ್ರೊಳಗಡೆ ರೆಸೊಲ್ಯೂಷನ್ ಆಗಿದೆ, ಒಬ್ಬ ಯಾರು ವ್ಯಕ್ತಿಗೆ ಒಂದೇ ಮಾತಾಡಂಗಿಲ್ಲ post ಅಂದ್ರು. ಅಂತ ಹೇಳಿ. ಯಾರು ಅಲ್ಲಲ್ಲ, ಹೌದು. ಅದಕ್ಕೆ ಮುಂಚೆ ಅದೇ, ಒಬ್ಬ ವ್ಯಕ್ತಿಗೆ ಒಂದೇ ಪೋಸ್ಟ್ ಅಂತ ಆಗಿದೆ ಅಂದ್ರು. ಅದ್ರ ಅರ್ಥ ಏನು? DK ಶಿವಕುಮಾರ್ ಎದ್ದು ಆಚೆ ಕಡೆ ಹೊರಡಬೇಕು ಅಂತ ಹೇಳಿ. ಅದಾದ್ಮೇಲೆ ಏನಾದ್ರು ಕೈ ಕಟ್ ಬಾಯಿ ಮುಚ್ಚಿ ಅಂತ ಹೇಳಿ, ಯಾರು ಉತ್ತರ ಬಿಡ್ಕೊಂಡು ಅಂತ ಹೇಳಿದ್ರು. ಈಗ ಅವರೇ ಮಾತಾಡಿದ್ರಲ್ಲ. ಒಂದ್ ಗಂಟೆ ಸುಮ್ಮನವ್ರ, ಒಂದ್ ಗಂಟೆ ಅಲ್ಲ, ಅವ್ರು ಮಾತಾಡಿ ಒಂದ್ ಗಂಟೆಗೆ ಅವ್ರ ಮಗ ಶುರು ಮಾಡಿದ್ರು. ಇಲ್ಲ ಇಲ್ಲ, ಸಿದ್ದರಾಮಯ್ಯ 5 ವರ್ಷ ಮುಂದುವರ್ತಾರೆ ಅಂತೇಳಿ ಅವ್ರ ಮಗನೇ ಅಧ್ಯಕ್ಷರ ಮಾತು ಕೇಳ್ತಾ ಇಲ್ಲ, ಅವ್ರ ಮಗನೇ ಕೇಳ್ತಾ ಇಲ್ಲ. ಅದಾದ್ಮೇಲೆ ಯಾರಾದ್ರೂ ಒಬ್ರು ಮಾತಾಡೋದು ನಿಲ್ಸಿದಾರ? ಯಾರೊಬ್ರು ಮಾತಾಡ್ಸೋದ್ ನಿಲ್ಸಿಲ್ಲ. ಇವ್ರಿಗೆಲ್ಲ ಏನಾಗಿದೆ ನೋಡಿ, DK ಶಿವಕುಮಾರ್ ಇಡೀ ಒಕ್ಕಲಿಗ ಸಮುದಾಯಕ್ಕೆ, ಹಳೆ ಮೈಸೂರು ಸಮುದಾಯಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಏನು ಮೋಸ ಮಾಡಿದ್ರಲ್ಲ, ಆ ಮೋಸ ಕಂಟಿನ್ಯೂ ಆಗ್ತದೆ. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ಜೀವನದಲ್ಲಿ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ, ಇವ್ರು ಕಾಂಗ್ರೆಸ್ ನನ್ನ ಮುಖ್ಯಮಂತ್ರಿ ಆಗೋಕ್ ಬಿಡೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯವರು ಮನೆ DK ಶಿವಕುಮಾರ್ ಮಧ್ಯದಲ್ಲಿ ಇವ್ರು ಏನೇ ಪ್ರಯತ್ನ ಮಾಡಿದ್ರು ಏನೂ ಸಕ್ಸಸ್ ಆಗಲ್ಲ. ಆಯ್ತು ನಟರಾಜ್ ಗೌಡ್ರೆ, ಇವರ ಚಂದ್ರಶೇಖರ್ ಮಾತಿಗೆ ಅವರೇ, ಬಿಜೆಪಿ ಮಾತಿಗೆ ಇಂಪ್ಯಾಕ್ಟ್ ಆಗಲ್ಲ. ಇಬ್ರು ಒಟ್ಟಾಗಿದ್ದಾರೆ. ಬಿಜೆಪಿನಲ್ಲಿ ಯಾರು ಒಟ್ಟಾಗಿಲ್ಲ. ಆಯ್ತು, ಥ್ಯಾಂಕ್ ಯು ನಟರಾಜ್ ಗೌಡ್ರೆ ಹಾಗೆ ಚಂದ್ರಶೇಖರ್ ಅವರೇ. ಒಟ್ಟಾರೆ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಕಾಂಗ್ರೆಸ್ನವರು ಬಿಜೆಪಿ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ, ನಿಮ್ಮಲ್ಲೇ ಸಾಕಷ್ಟು ಅಸಮಾಧಾನಗಳಿದೆ, ಅದನ್ನ ಮೊದಲು ನೋಡ್ಕೊಳ್ಳಿ ಅಂತ. ಮತ್ತೊಂದು ಕಡೆ ಕಾಂಗ್ರೆಸ್ನವರು ಕೂಡ ಅಷ್ಟೇ. ಈಗ ಕಾಂಗ್ರೆಸ್ಸಲ್ಲಿ ಎದ್ದಿರುವಂತಹ KPCC ಅಧ್ಯಕ್ಷರ ಬದಲಾವಣೆ ವಿಚಾರ, ಅದಾದ ಮೇಲೆ ಇವತ್ತು ಹೊಸದಾಗಿ ಪೂರ್ಣಾವಧಿ CM ವಿಚಾರ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಮುಂದಿನ ದಿನಗಳಲ್ಲಿ? KPCC ಬದಲಾವಣೆ ಆಗುತ್ತಾ? ಇನ್ ಕೇಸ್ ಬದಲಾವಣೆ ಆದರೆ ಯಾರಿಗೆ ಪಟ್ಟ? ಎಲ್ಲದರ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ.